ಇಲ್ಲಿ ಫಾರ್ಮಲ್ಲಿ ನೀವು ನೋಡ್ಬೋದು, ಇವು 4 ಬಾತುಕೋಳಿಗಳು. ಇವು ಜಾಸ್ತಿ ನೀರನ್ನು ಇಷ್ಟಪಡ್ತಾ ಇರುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು, ಇವೆರಡು ಗಿರಿರಾಜ ಕೋಳಿಗಳು. ಇವು ನೀರು ಸ್ವಲ್ಪ ಮಾತ್ರ ಕುಡಿಯೋದು, ಆದರೆ ಇನ್ನೂ ಸುಮಾರು ಗಿರಿರಾಜ ಕೋಳಿಗಳಿದೆ. ಆಮೇಲೆ ಹಿಂಗೆ ಇಲ್ಲಿ ಬಂದರೆ ಇಲ್ಲಿ ನಿಮಗೆ ಸಿಗೋದು ಇದೊಂದು ಟರ್ಕಿ ಕೋಳಿ. ಫುಲ್ಲು ಬ್ಲ್ಯಾಕ್ ಇದೆಯಲ್ಲ, ಈ ಬ್ಲ್ಯಾಕ್ ಇರೋದು ಟರ್ಕಿ ಕೋಳಿ. ಈ ಟರ್ಕಿ ಕೋಳಿ ಏನು ಅಂದರೆ ನಿಮಗೆ ದೊಡ್ಡದಾದ ಮೇಲೆ ಯಾವುದೇ ಹಾವು ಬರಲಿ, ಹೆಗ್ಗಣ, ಇಲಿ, ಬೆಕ್ಕು ಯಾವುದೂ ಬಿಡಲ್ಲ ಒಳಗಡೆ. ಅಷ್ಟು ಪ್ರೊಟೆಕ್ಷನ್ ಮಾಡ್ತಾ ಇರುತ್ತೆ. ಈ ಬೆಂಕಿ ಕೋಳಿ ಇರುತ್ತಲ್ಲ, ಆ ಬೆಂಕಿ ಕೋಳಿನೂ ಅದೇ ಥರ. ಇದಿನ್ನೂ ಜಾಸ್ತಿ ಪ್ರೊಟೆಕ್ಷನ್ ಮಾಡುತ್ತೆ. ಟರ್ಕಿ ಕೋಳಿ ಏನು ಅಂದರೆ ಕುಕ್ಕಿ ಸಾಯಿಸ್ಬಿಡುತ್ತೆ. ಹಾವೇನಾದರೂ ಬಂದರೆ ಸಾಯಿಸ್ಬಿಟ್ಟು ತಿನ್ನೋಕ್ಕಾದರೆ ತಿನ್ಕೊಳ್ಳುತ್ತೆ, ಇಲ್ಲ ಬಿಡುತ್ತೆ. ಆದರೆ ಈ ಬೆಂಕಿ ಕೋಳಿಗಳು ಗಿನಿಯಾ ಫೌಲ್ ಅಂತ ಅದ್ರ ಹೆಸರು. ಇದನ್ನು ಮಾಡುತ್ತೆ ಅಂದರೆ ಅವನ್ನ ಸೌಂಡ್ ಮಾಡಿ 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 ಎದುರಿಸ್ತಾ ಇರುತ್ತೆ. ಆಮೇಲೆ ಆ ಗಿನಿಯಾ ಫೌಲ್ಗಳು ಎದುರಿಸ್ತಾ ಇರೋದು ಇಲ್ಲಿ ಗಿರಿರಾಜ ಕೋಳಿಗಳು ನೋಡ್ಬೋದು. ಇಲ್ಲಿ ಒಟ್ಟು 4 ಥರ ಬ್ರೀಡ್ಗಳಿರೋದು. ಯಾವುದು ಅಂದರೆ ಗಿರಿರಾಜ, ಟರ್ಕಿ ಕೋಳಿ, ಬೆಂಕಿ ಕೋಳಿ, ಆಮೇಲೆ ಬಾತುಕೋಳಿಗಳು. ಬಾತುಕೋಳಿದು ಇನ್ನೊಂದೇನು ವಿಷಯ ಅಂದರೆ ನಿಮಗೆ ಗೊತ್ತಿಲ್ಲದೆ ಇರೋದು, ಮಾಮೂಲಿ ಕೋಳಿಗಳು 20 ದಿನ ಕಾವು ಕೂರಿಸಿದ್ರೆ ಮರಿಯಾಗುತ್ತೆ. ಆದರೆ ಬಾತುಕೋಳಿಗಳು ಆ ಥರ ಅಲ್ಲ, 28 ದಿನ 30 ದಿನ ತನಕ ಕೂರಿಸ್ಬೇಕು ಕಾವುಗೆ. ಆಮೇಲೆ ಗಿರಿರಾಜ ಕೋಳಿಗಳು ಇನ್ನೂ 1 ತಿಂಗಳು ಮರಿ. ಈ 1 ತಿಂಗಳು ಮರಿನೇ ಇಷ್ಟು ದಪ್ಪ ಆಗಿರೋದ್ರಿಂದ ಇನ್ನು 3-4 ತಿಂಗಳು 5-6 ತಿಂಗಳು ಆಗೋಷ್ಟರೊಳಗಡೆ ಇವು 4 kg, 3.5-4 kg, ಹುಂಜಾದರೆ 5 kg ತನಕ ವೆಯ್ಟ್ ಬರುತ್ತೆ. ಆಮೇಲೆ ಈ ಟರ್ಕಿ ಕೋಳಿ 7ರಿಂದ 10 kg ತನಕ ವೆಯ್ಟ್ ಬರುತ್ತೆ. ಆಮೇಲೆ ಈ ಟರ್ಕಿ ಕೋಳಿದು ಯಾವ ಥರ ಅಂದರೆ ಸೇಮ್ ಮಟನ್ ಆಗಿರುತ್ತೆ, ಅದೇ ಥರ ಟೇಸ್ಟ್ ಇರುತ್ತೆ ಟರ್ಕಿ ಕೋಳಿ. ಈ ಬಾತುಕೋಳಿ ದೊಡ್ಡದಲ್ಲ, ಇವು ಬರೀ 1 ತಿಂಗಳು. 1 ತಿಂಗಳಿಗೆ ಆ ಥರ ಸೈಜ್ ಗ್ರೋ ಆಗಿರುತ್ತೆ ಅವು. ಇಲ್ಲಿ ನೋಡ್ಬೋದು 4. ಆಮೇಲೆ ಈ ಬೆಂಕಿ ಕೋಳಿಗಳಿದೆಯಲ್ಲ, ಗಿನಿಯಾ ಫೌಲು, ಅದು ಯಾವ ಥರ ಅಂದರೆ ಬೇಗ ಆರೋಟೋಗುತ್ತೆ ಅದು. ಇದೆಲ್ಲ ಬಿಟ್ಟು, ಫೆನ್ಸ್ ಎಲ್ಲ ಬಿಟ್ಟು ನೀವು ಕರೆಕ್ಟಾಗಿ ಏನಾದರೂ ಫುಡ್ಡೆಲ್ಲ ಸಪ್ಲೈ ಮಾಡ್ತಾ ಅದ್ರ ಮೊಟ್ಟೆ ವಾಪಸ್ ತಗೊಳ್ಳದೇ ಇದ್ದರೆ ಮಾತ್ರ ಅದು ಉಳ್ಕೊಳ್ಳುತ್ತೆ. ಇಲ್ಲಿ ಎಲ್ಲ ಉಸ್ಕೊಂಡು ಆಟ ಆಡ್ತಾ ಏನೇನೋ ಮಾಡೋದು ನೋಡ್ಬೋದು ಕೋಳಿಗಳು. ಇಲ್ಲಿ ನೋಡಿ, ಇಲ್ಲೂ ಕೋಳಿಗಳಿದೆ. ಬಾಯ್.